ಈ ಥರ ಎಲ್ಲ ಆಗಿದೆ. ಇದನ್ನು ಜಸ್ಟ್ ಸೌಟಲ್ಲಿ ಹಿಂಗೆ ಅನ್ಕೊಂತೀನಿ ಅಷ್ಟೇ. ಅವ್ರಿಗೆ ಅವ್ರ ಅಜ್ಜಿ ಜೊತೆ ಆಟ ಆಡೋದೇ ಖುಷಿ. ಕಿತ್ತಾಕ್ತಿಯ ಎಲ್ಲರೂ ನೀನು. ಕ್ಯೂಡಿ ಇಲ್ಲಿ ನಿಂತರನೇ ಕ್ಯೂಟ್ ಕ್ಯೂಟ್ ಆಗಿ ಐತೆ ಇಲ್ಲಿ ಫುಡ್ಡು. ಖುಷಿ ನೋಡು, ಒಂದು ಖುಷಿ ಖುಷಿ ನನಗೆ. ಆಫ್ಟರ್ ಲಾಂಗ್ ಟೈಮ್ ಎಲ್ಲಿ ಅಪ್ಪ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ರಾಶಿ ಯೂಟ್ಯೂಬ್ ಚಾನಲ್. ನಾನು ಮಲ್ಕೊಂಡಿದ್ದೆ ಬೆಳಿಗ್ಗೆ ಒಂದು 8:30 ಆಗಿತ್ತೇನೋ. ನಮ್ಮ ಇವನಿಲ್ಲ ಅಂತಂದರೆ ಇವನು ಪಾಪ ಕರ್ಕೊಂಡು ಬಂದರೆ ಮಾತ್ರ ಎದ್ದೇಳೋದು ನಾನು, ಬೇಗ ಅವನು ತಿಂಡಿ ಮಾಡಬೇಕು ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದರೆ ಎಷ್ಟು ಹೇಳಿದ್ರೂ ಯಾರು ಎದ್ದೇಳಿಸಿದ್ರು ಎದ್ದೇಳಲ್ಲ. ಇವನು ಬಂದರೆ ಮಾತ್ರ ಎದ್ದೇಳೋದು ತಿಂಡಿ ಮಾಡೋಕ್ಕೆ ಅಂತ. ಇವನು ತಿಂಡಿ ತಿನ್ಬೇಕಲ್ಲ ಗೈಸ್. ಸೊ ಇವಾಗ ತಿಂಡಿ ಮಾಡೋ ಸಮಯ. ತಿಂಡಿ ಮಾಡೋಕ್ಕೆ ಏನೇನು ಬೇಕು, ಏನೇನು ಇಟ್ಕೊಂಡಿದ್ದೀನಿ ಅಂತ ನೋಡುವ. ಈ ಗ್ಲಾಸಲ್ಲಿ ಒಂದೇ ಒಂದು ರೈಸ್ ತೊಗೊಂಡಿದ್ದೀನಿ, ಮತ್ತು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಕಾಲು ಭಾಗ ಬೇಳೆ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅವ್ರಿಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬೀಟ್ರೂಟು ಮತ್ತು ಕ್ಯಾರೆಟು. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ ಎಲ್ಲ ಒಳಗಡೆ ಹಾಕಿ, ಆಲ್ರೆಡಿ ರೈಸ್ ಮತ್ತು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ನಾನು. ನಾಲ್ಕು ಗ್ಲಾಸ್ ಜೊತೆಗೆ ನಾನು ಎಕ್ಸ್ಟ್ರಾ ಒಂದೆರಡು ಗ್ಲಾಸ್ ಹಾಕ್ಕೊತೀನಿ. ಬಿಕಾಸ್ ಅವನಿಗೆ ಏನೋ ಫುಲ್ ಸ್ಮ್ಯಾಶ್ ಟೈಪಲ್ಲಿ ಹಾಕಬೇಕು, ಚೆನ್ನಾಗಿ ಬೇಯಲಿ. ಒಂದು 4 ವಿಷಲ್ ಕೂಗಿಸ್ಕೊತೀನಿ ನಾನು. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಆಗಿದೆ. ಇದನ್ನು ಜಸ್ಟ್ ಸೌಟಲ್ಲಿ ಹಿಂಗೆ ಅನ್ಕೊಂತೀನಿ ಅಷ್ಟೇ. ಅವ್ರಿಗೆ ಅವ್ರ ಅಜ್ಜಿ ಜೊತೆ ಆಟ ಆಡೋದೇ ಖುಷಿ. ಕಿತ್ತಾಕ್ತಿಯ ಎಲ್ಲರೂ ನೀನು. ಕಿತ್ತಾಕ್ತಾನೆ, ನೀನೇ ಹಾಕ್ಬೇಕಷ್ಟೇ. ಆಮೇಲೆ ಆಯ್ತಾ? ಆಯ್ತೇನಾ? ಏನ ಒಯ್ತೇರಿ ನಿಮ್ ಮನೆಗೆ? ಏನಿಕ್ ಬಂದಿದ್ಯಾ? ಏನಿಕ್ ಬಂದಿದ್ಯಾ? ಇವೆಲ್ಲ ಬೇಡಮ್ಮ, ಎಲ್ಲ ಬೇಡ. ಏನ್ ಮಾಡ್ತಾ ಇದ್ದಾಳೆ ನಿನ್ನ ಫೋಟೋ ತಕ್ಕಂದೇವಳು? ಏನ್ ಮಾಡ್ತಾ ಇದ್ದಾಳೆ ಆಂಟಿ? ಏನಲ್ಲೇ ಆಂಟಿ ಅದು ನುಂಡು ಓನಲ್ಲೇ ಆಂಟು ನುನ್ನೋದು. ಅಲ್ಲಿ ನೋಡಿ, ಇಲ್ಲಿ 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 ನೋಡಿ, ಇಲ್ಲಿ ಇಲ್ಲಿ ಅಲ್ಲಿ ನಮ್ಮನೆ ಕ್ಯೂಟೀಸ್. 4 ಇದೆ ಗೈಸ್ ಇಲ್ಲಿ. ನನ್ನ ತಮ್ಮ ತಂದಿ ಇನ್ನೊಂದೆಲ್ಲಮ್ಮ ಕಾಣಿಸ್ತಾನೆ ಇಲ್ಲ. ಇಲ್ಲೇ ಐತೆ 4. ಕ್ಯೂಡಿ ಇಲ್ಲಿ ನಿಂತರನೇ ಕ್ಯೂಟ್ ಕ್ಯೂಟ್ ಆಗಿ ಐತೆ ಇಲ್ಲಿ ಫುಡ್ಡು. ಗುಡ್ಡು ಅವ್ರು ಗುಂಡು ನೋಡ್ತಾವ್ರು, ಗುಂಡನ್ನ ಅವರು ಬುಡು ಕಿತ್ತಾಕ್ಬಿಟ್ಟಿಯಾ? ನೀ ತಕೊಡ್ತೀಯಾ? ನೀ ತಕೊಡ್ತೀಯನೋ ಏನ? ತಕೊಡ್ತೀನಿ ನಾನು. ಓನು ಬೈಕಲ್ಲಿ ಹೋಗೋದಂದ್ರೆ ಖುಷಿ ಅಲ್ವಾ ಮುಗ್ದು? ಅದ ಅಲ್ಲಿ ಖುಷಿ ನೋಡು, ಒಂದು ಖುಷಿ ಖುಷಿ ನನಗೆ.
ತಮ್ಗೆ ಹಾಕು ಇದು ತಗೋ ಶಿವ. ಆಲೂಗೆಡ್ಡೆ ತಗೊಬರ್ಬೇಕು ಅಂತ ಅಂದ್ಬಿಟ್ಟು ಹೋಗ್ತಿದ್ದಾನೆ. ಸೊ ಗೈಸ್, ನನ್ನ ತಮ್ಮ ನಮ್ಮ ಪಾಪು ಕರ್ಕೊಂಬಂದಿನ ಅವನ್ನ ತಿಂಡಿ ಇಲ್ಲೇ ರೆಡಿ ಮಾಡಿ ಡೈರೆಕ್ಟಾಗಿ ಪಾರ್ಸಲ್ ಅಲ್ಲಿಗೆ ತೊಗೊಂಡೋದೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಪಾಪುಗೂ ತಿಂಡಿ ಮಾಡಿಸಿ ನಾನು ಅಲ್ಲೇ ತಿಂಡಿ ಮಾಡಿಕೊಂಡು ನಾನು ನನ್ನ ತಮ್ಮ ನಮ್ಮನೆಗೆ ರಿಟರ್ನ್ ಆಗ್ತಾಯಿದ್ವಿ. ಸೊ ಎಳ್ನೀರು ನೋಡಿದ್ವಿ ಅಲ್ಲಿ. ಆ್ಯಕ್ಚುಲಿ 20 ರೂಪೀಸ್ ಗೈಸ್ ಎಳ್ನೀರಲ್ಲಿ. ತುಂಬ ಚೆನ್ನಾಗಿರುತ್ತೆ ಕಂಪ್ಯಾರಿಟಿವ್ಲಿ 50 ರೂಪೀಸ್ 20 ರೂಪೀಸ್ ಹೀಗೆ. ಸೊ ಹಂಗೆ ಒಂದು 3 ಪಾರ್ಸೆಲ್ ತೊಗೊಂಡು ನಾನು ನನ್ನ ತಮ್ಮ ಅಲ್ಲೇ ಕುಡ್ಕೊಂಡು ಬರ್ತಾ ಹಂಗೆ ಆಲೂಗೆಡ್ಡೆ ಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮ ಕಾಲ್ ಮಾಡಿದ್ರು. ಆಲೂಗೆಡ್ಡೆ ತೊಗೊಂಡು ಈಗ ಮನೆಗೆ ಬಂದಿದ್ದೀನಿ. ಈಗ ಸಂಜೆ ಒಂದು ರಿಸೆಪ್ಷನ್ ಇದೆ, ರಿಸೆಪ್ಷನ್ನಿಗೆ ಹೋಗಬೇಕು. ನಾನು ಹಿಂಗೆ ರೆಡಿ ಆಗ್ತೀನಿ, ಅಲ್ಲೇನು ಮಜಾ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋನ ರಿಸೆಪ್ಷನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಮತ್ತೆ ಅಣ್ಣ ನಾನು ಮುಳ್ಳಳ್ಳಿಲೇ ಏನು ಮದುವೆ ಇರೋದನ್ನ ಗೊತ್ತಿಲ್ಲ. ಇನ್ನು ಹೇಳ್ಬೇಕು ತಾನೇ ಮುಳ್ಕಳ್ಳಿಯಿಂದ ಮುಳ್ಳಳ್ಳಿಗೆ ಇಷ್ಟೊಂದು ಟೈಮ್ ಇಷ್ಟು ಹಿಡಿಯುತ್ತೆ ಅಂತ ಹೇಳಿಲ್ಲ. ಏನಿಲ್ಲ ಆ ರೋಡಲ್ಲಿ ಬಂದರೆ ನೋಡೋಣ ಇಲ್ಲ ಗೊತ್ತಾ, ಎಲ್ಲ ಮಗ್ಮದಿ ಹತ್ತಿದ್ದು ಮಾಮೂಲಿ ಹಬ್ಬಕ್ಕೊಂದು ಮತ್ತೆ ಗುರುವಾರ ಬೇಕಕ್ಕೊಂದು ಆಮೇಲೆ 6 ದಿನ ಹೇಳ್ದೆ ಮಧ್ಯಾಹ್ನ ತಗೊಂಡು ಬಿಡ್ತಾನೆ ಮಾತಾಡ್ತಾನೆ ವಿಡಿಯೋ ಮಾಡೋದು ಇವಳು ಮಾತಾಡ್ತಾರೆ. ಆಮೇಲೆ ಇಲ್ಲೇ ಕೊಟ್ಬಿಡಂತ ಈ ಥರ ಹಿಂಗೆ ಅಳ್ತಿ ಮಾಡ್ಲಿ ಮಾಡೋದು. ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಈ ಟೈಮಲ್ಲಿ ಈ ಥರ ಹಿಂಗೆ ಓದ್ಕೋ, ಹಿಂಗೆ ಗಾಡಿಲಿ ಹೋಗ್ಕೋ, ಹಿಂಗೆ ರೂಟ್ ಗೊತ್ತಾಗಲಿಲ್ಲ ಹಿಂಗೆ ಆಫ್ಟರ್ ಲಾಂಗ್ ಟೈಮ್ ನೆನ್ನೆ ಸಿಕ್ಕಿದಿಲ್ಲವ ಎಲ್ಲಿ ಅಪ್ಪ ಎಲ್ಲಿ ಎಲ್ಲಿ ಹೇಳು ಹೇಳು ಏನೋ ಹೇಳ್ತಾ ಇದ್ದೆ ಹೇಳು. ಅಭಿ ಹಾಯ್ ಹೇಳು. ನೀನು ಹಾಯ್ ಮಾಡು. ಲೋ ನಂದಿ ಇಲ್ಲಿ ಬಂದ್ರು ಫೋನಲ್ಲಿ ಬಿಸಿ ಐತಿಲ್ಲ. ಈಚೆ ಕುಂತೀವಿ ಬಾನು ನಿನ್ಗೋಸ್ಕರ ಕಾಯ್ಕೋದು. ಈಗ ದುಡ್ಡ 500 ರೂಪಾಯಿ ಐತೆ. ಈಗ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ಬಿಟ್ರ ಆಗ್ಬಿಟ್ಟಿದ್ದಾರೆ. ಅಲ್ಲಿ 1000 ಹಾಕ್ಬೇಕು 1000. ನೀನ್ ಮಾಡ್ಸು ಗುರು. ಏನ್ ದೊಡ್ಡ ದೊಡ್ಡ ಗಿಫ್ಟ್ ಎಲ್ಲ ತಕೊಂಡ್ಬಂದ್ಬಿಟ್ಟವನ್ನೇನೆ ಮಧು. ಮಧು 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 ಹಾಯ್ ಮಾಡು. ಏ ಪ್ರಸಾದ ಹಾಯ್ ಮಾಡು. ಪ್ರಸಾದ ಹಾಯ್ ಮಾಡು. ಥ್ಯಾಂಕ್ ಯು ಮಧು. ನೀನ್ ಹೇಳೋದೆಲ್ಲ ಬರೀ ಮಾಡಿಸ್ಬೇಕಲ್ಲಿ.
ಹೌದಾ ತೋರ್ಸು ಚೆನ್ನಾಗಿರೋ ಹುಡುಗನ್ನ ಏನಬ್ಬಿ ಆಗಲ್ವಾ ನಾನು ಮತ್ತೆ ಈ ತರ ಪರಿಸ್ಥಿತಿ ಬರಬಾರ್ದಿತ್ತು ನಿನಗೆ ಎಲ್ಲಾರ್ದು ಗಿಫ್ಟ್ ಇಟ್ಕ ಕೂತಿದ್ಯಲ್ಲ ನೀನು ಇನ್ನೊಂದ್ಸರ್ತಿ ಮಾಡು ಎಲ್ಲ ಎದ್ದು ಬಿಟ್ಟು ಬಾಮಣಿ ಊಟಕ್ಕೆ ಕುತ್ಕೋ ಹೋಗಿದ್ದು ರಿಸೆಪ್ಷನಲ್ಲಿ ಮದುವೆಗಳಲ್ಲಿ ಈ ಥರ ಕುಂಕುಮ ಹಾಕ್ತಾರೆ. ನಿಮ್ಮ ಸೈಡಲ್ಲಿ ಯಾರಾದರೂ ಈ ಥರ ಕುಂಕುಮ ಹಾಕಿದ್ರೆ ಕಮೆಂಟ್ ಮಾಡಿ. ಹಾಗೆ ಒಂದೊಳ್ಳೆ ಊಟ ಮಾಡಿಕೊಂಡು ಎಲ್ಲರೊಟ್ಟಿಗೂ ಕಿಂಡಲ್ ಮಾಡಿಕೊಂಡು ಕ್ವಾಟ್ಲೆ ಮಾಡಿಕೊಂಡು ರೀಲ್ಸ್ಗೊಂದೆರಡು ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡಿಸ್ಕೊತಾ ಇದ್ದೆ. ಆ್ಯಂಡ್ ಎಲ್ಲರಿಗೂ ಬಾಯಿ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಮಣಿ ಅದೇ ಥರ ಎಲ್ಲರ ಜೊತೆಗೂ ಫೋಟೋ ತೆಗೆಸ್ಕೊತಾ ಇದ್ಲು ಅವಳಿಗೂ ಬಾಯಲ್ಲಿ. ನಾವು ರಿಟರ್ನ್ ಆದ್ವಿ ಅಲ್ಲಿಂದ. ಸೊ ನನ್ನ ದಿನ ಈ ಥರ ಇತ್ತು. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಶೇರ್ ಮಾಡಿ ಗೈಸ್.